ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಸರ್ಕಾರ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ ಗಾಯ್ಸ್. ಈ ಸರ್ಕಾರ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಸರ್ಕಾರ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಅಂತಂದರೆ ವಿಜಯ್ ಅವರಾಗಿರ್ಬೋದು, ಯೋಗಿ ಬಾಬು ಅವರಾಗಿರ್ಬೋದು ಮತ್ತು ಕೀರ್ತಿ ಸುರೇಶ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಸರ್ಕಾರ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 110 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 240 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಸರ್ಕಾರ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇಯ್ನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಡಬ್ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಸರ್ಕಾರ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಅಂದಾಗೆ ಈ ಸರ್ಕಾರ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ವಿಜಯ್ ಅವರು ಒಂದು ದೊಡ್ಡ ಕಂಪ್ನಿಯ ಮ್ಯಾನೇಜರ್ ಆಗಿರ್ತಾರೆ. ಅಂದರೆ ಬೇರೆ ದೇಶದಲ್ಲಿ ಅವ್ರು ಏನು ಮಾಡಿರ್ತಾರೆ, ಒಂದು ಕಂಪ್ನಿಯನ್ನು ನಡೆಸ್ತಾ ಇರ್ತಾರೆ. ಆ ಕಂಪ್ನಿಯಲ್ಲಿ, ದೊಡ್ಡ ಕಂಪ್ನಿಯಲ್ಲಿ ಒಂದು ಮ್ಯಾನೇಜರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಮತ್ತು ಅವರ ಕೆಳಗಡೆ ಎಲ್ಲ ಕಂಪ್ನಿಗಳೆಲ್ಲ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವ್ರೇನು ಮಾಡ್ತಾರೆ, ಅವರ ಅಮ್ಮನವರು ಅಂದರೆ ಅವರ ತಾಯಿನವರು ಆಗಿರ್ಬೋದು, ಅವರ ತಂದೆಯವರು ಆಗಿರ್ಬೋದು, ಅಲ್ಲಿ ಎಲೆಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಎಲೆಕ್ಷನ್ ನಡೀತಾ ಇರಬೇಕಾದ್ರೆ ಏನು ಮಾಡ್ತಾರೆ, ಅವರು ಇಂಡಿಯಾಗೆ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಇಂಡಿಯಾಗೆ ಎಂಟ್ರಿಯನ್ನು ಕೂಡ ಕೊಟ್ಬಿಟ್ಟು ಏನು ಮಾಡ್ತಾರೆ, ಎಲೆಕ್ಷನಲ್ಲಿ ಬರ್ತಾರೆ. ಅಲ್ಲೇನಾಗುತ್ತೆ, ಕೀರ್ತಿ ಸುರೇಶ್ ಅವರು ಕೂಡ ಎಂಟ್ರಿಯನ್ನು ಕೂಡ ಕೊಡ್ತಾರೆ. ಅದೇ ಸಮಯದಲ್ಲಿ ಅವರಿಬ್ಬರು ಕೂಡ ಒಂದು ಫ್ರೆಂಡ್ ನಡೆಯುತ್ತೆ ಮತ್ತು ಅವರಿಬ್ಬರು ಕೂಡ ಒಂದು ಲವ್ ಸ್ಟೋರಿ ಉಂಟಾದ್ಮೇಲೆ ಏನು ಮಾಡ್ತಾರೆ, ಯೋಗಿ ಬಾಬು ಅವರು ಅವ್ರಿಗೆ ಫ್ರೆಂಡ್ ಆಗಿರ್ತಾರೆ. ಅಂದರೆ ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ ಆಗಿರ್ತಾರಲ್ಲ, ಅದೇ ರೀತಿ ಯೋಗಿ ಬಾಬು ಅವರು ಕೂಡ ಫ್ರೆಂಡ್ ಆಗಿರ್ತಾರೆ. ಅಲ್ಲೇನು ಮಾಡ್ತಾರೆ, ಇವರು ಎಲೆಕ್ಷನ್ ನಡೀತಾ ಇರ್ಬೇಕಾದ್ರೆ ಈ ವಿಜಯ್ ಅವರು ಬಂದು ಕೇಳ್ತಾರೆ, ಇದು ಯಾರು ಕ್ಯಾಂಡಿಡೇಟು ಮತ್ತು ಇಲ್ಲಿ ಏನು ಮಾಡಿದ್ದೀರಾ ಮತ್ತು ಈ ಜನರಿಗೆಲ್ಲ ನೀವು ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅಂತಂದರೆ ಜನರಿಗೆ ಅವರು ಮೋಸ ಮಾಡಿ ಓಟನ್ನು ಹಾಕ್ಸ್ಕೊತಾ ಇರ್ತಾರೆ. ಅದೇ ಟೈಮಲ್ಲಿ ವಿಜಯ್ ಅವರು ಬಂದು ಕೇಳಿದಾಗ ಏನು ಮಾಡ್ತಾರೆ, ವಿಜಯ್ ಅವ್ರ ಮೇಲೆ ಏನೂ ಕೂಡ ಮಾಡೋದ್ರಿಲ್ಲ, ಓಟ್ ಮುಗಿಯೋಗಂಟು ಕೂಡ ಇರ್ತಾರೆ. ಆವಾಗಿಂದ ಏನು ಮಾಡ್ತಾರೆ, ವಿಜಯ್ ಮೇಲೆ ಒಂದು ಸಲ ಅಟ್ಯಾಕ್ ಆಗುತ್ತೆ. ಅಂತಾರೆ, ಯಾರು ನೀ ಏನಕ್ಕೆ ಇಲ್ಲಿಗೆ ಬಂದಿದೆ, ಏನಕ್ಕೆ ಈ ರೀತಿ ಕೇಳ್ತಿದೆ ಅಂತ ಕೂಡ ಎಲ್ಲ ಕೂಡ ಅಟ್ಯಾಕ್ ಆಗುತ್ತೆ ಅಂತ ನಾವು ಕೂಡ ಹೇಳ್ಬೋದು ಅಂದಾಗೆ ಈ ಸರ್ಕಾರ್ ಮೂವಿಯು OTTಯಲ್ಲಾಗಿರ್ಬೋದು ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯು ರಿಲೀಸ್ ಆಗಿದೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ತೆರೆಗೊಂಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಯೋಗಿ ಬಾಬು ಅವರಾಗಿರ್ಬೋದು ಮತ್ತು ಕೀರ್ತಿ ಸುರೇಶ್ ಅವರಾಗಿರ್ಬೋದು, ವಿಜಯ್ ಅವರಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ನಟಿಸಿದ್ದಾರೆ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ